ಹಲೋ ಬ್ರದರ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈಗ ನಿಮ್ಗೆ ಗೊತ್ತಿರಂಗೆ ಬಿಗ್ ಬಾಸ್ ಇಂದ ಒಂದು ಸಣ್ಣದಾಗಿ ಪ್ರೋಮೋ ಕೂಡ ಬಿಟ್ಬಿಟ್ಟು ಜನರ ತಲೆಯಲ್ಲಿ ಹುಳ ಕೂಡ ಬಿಟ್ಟಿದ್ದಾರೆ. ಅಂದ್ರೆ ಈ ಸೀಸನ್ 13 ತುಂಬಾ ಬೇಗ ಸ್ಟಾರ್ಟ್ ಕೂಡ ಆಗುತ್ತೆ ಅಂತ ಒಂದು ಹಿಂಟ್ ಅನ್ನ ಕೂಡ ಕೊಟ್ಟಿದ್ರೆ, ಅದು ಡೇಟ್ ಅನ್ನ ಇನ್ನೂ ಅಫಿಷಿಯಲ್ ಗೆ ಅನೌನ್ಸ್ ಕೂಡ ಮಾಡಿಲ್ಲ. ಈಗ ಎಕ್ಸ್ಪೆಕ್ಟ್ ಮಾಡ್ತಿರೋ ಪ್ರಕಾರ ಆಗಸ್ಟ್ ಎಂಡಿಲ್ ಅಂದ್ರೆ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಲ್ಲಿ ಈ ಒಂದು ಸೀಸನ್ ಸ್ಟಾರ್ಟ್ ಆಗುತ್ತೆ ಅಂತ ಜನ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ, ನೋಡ್ಬೇಕು ಅದಕ್ಕಿಂತ ಬೇಗ ಸ್ಟಾರ್ಟ್ ಮಾಡೋ ಒಂದು ಚಾನ್ಸಸ್ ಕೂಡ ಇದೆ. ಏನಕ್ಕೆ ಅಂದ್ರೆ ಈಗ ಪ್ರೋಮೋನ ಬಿಟ್ಟಿದ್ದೀರಾ ಅಂದ್ರೆ ಆಲ್ರೆಡಿ ಲೀಸ್ಟ್ ಅಂತೂ ರೆಡಿ ಆಗಿರುತ್ತೆ, ಯಾವ್ಯಾವ ಸೆಲೆಬ್ರಿಟೀಸ್ ಮತ್ತೆ ಯಾರ್ಯಾರು ಬರ್ತಾರೆ ಏನೋ ಅಂತ. ಮತ್ತೆ ಈ ಸಲ ಇನ್ನೊಂದೇನು ಅಂದ್ರೆ ಒಂದು ಸಣ್ಣದಾಗಿ ಇನ್ನೊಂದು ಹಿಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ ಪ್ರೋಮೋದಲ್ಲಿ. ಈ ಸಲ ಪಬ್ಲಿಕ್ ಕೂಡ ಒಂಥರ ಅವಕಾಶ ಸಿಗ್ಬೋದು ಅಂತ. ಹಾಗಾಗಿ ನೀವು ಕೂಡ ಅನ್ಕೊಳ್ತಿರ್ತೀರಾ, ಮತ್ತೆ ಕೆಲವೊಂದು ಫ್ಯಾನ್ಸ್ ಗಳು ಈಗಾಗಲೇ ಪ್ರಿಡಿಕ್ಟ್ ಅನ್ನ ಕೂಡ ಮಾಡಿದ್ರೆ ಇಂಥ ಸೆಲೆಬ್ರಿಟೀಸ್ ಮತ್ತೆ ಇಂಥವ್ರು ಈ ಸಲ ಬಿಗ್ ಬಾಸ್ ಗೆ ಬರ್ಬೋದು ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ಕೂಡ ಅಷ್ಟೇ ಒಂದೊಂದಾಗೆ ನೋಡ್ತಾ ಹೋಗೋಣ. ಅಂದ್ರೆ ಎಲ್ಲರೂ ನೇಮ್ಸ್ ಕೂಡ ಇಲ್ಲ, ಕೆಲವೊಂದು ತುಂಬಾ ಟ್ರೆಂಡಿಂಗ್ ಅಲ್ಲಿರೋ ನೇಮ್ಸ್ ಗಳು ಕೂಡ ಕೇಳಿ ಬರ್ತಿದೆ ಇಂಥವ್ರು ಈ ಸಲ ಬಿಗ್ ಬಾಸ್ ಗೆ ಬರ್ಬೋದು ಅಂತ. ಹಾಗಾಗಿ ನೋಡೋಣ ಯಾರ್ಯಾರ ಲೀಸ್ಟ್ ಇದೆ, ಯಾರ್ಯಾರ ನೇಮ್ ಇದೆ ಏನೋ ಅಂತ. ವಿಡಿಯೋ ಲಾಸ್ಟ್ ತನಕ ನೋಡಿ, ಒಂದೊಂದಾಗೆ ನೋಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ ಅಂದ್ರೆ ಇದೇ ರೀತಿ ಫಾಸ್ಟ್ ಬಿಗ್ ಬಾಸ್ ಅಪ್ಡೇಟ್ಸ್ ಗಾಗಿ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಮಾಡ್ಕೊಡಿ. ವಿಡಿಯೋಗೆ ಲೈಕ್ ಹಾಕಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನಿಮ್ಮ ಪ್ರಕಾರ ಈ ಸಲ ಬಿಗ್ ಬಾಸ್ 13 ಗೆ ಯಾರ್ಯಾರು ಬರ್ಬೋದು ಮತ್ತೆ ಯಾರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಕಾಮೆಂಟ್ ಮಾಡೋದಂತೂ ಮಿಸ್ ಮಾಡಬೇಡಿ. ಪ್ರತಿ ಸಲ ಬಿಗ್ ಬಾಸ್ ಸೀಸನ್ ಅಲ್ಲಿ ಯಾವ ತರ ಈ ಒಂದು ಕಂಟೆಸ್ಟೆಂಟ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ, ಒಂದು ಕಾಮಿಡಿ ಬ್ಯಾಕ್ ಗ್ರೌಂಡ್ ಇರೋರ್ನ ಸೆಲೆಕ್ಟ್ ಮಾಡ್ತಾರೆ, ಅದಾದ್ಮೇಲೆ ಇನ್ನೊಂದು ಸೋಷಿಯಲ್ ಮೀಡಿಯಾದಿಂದ, ಅದಾದ್ಮೇಲೆ ಇನ್ನೊಂದು ಕೆಲವೊಂದು ಕಾಂಟ್ರವರ್ಸಿಗಳನ್ನ ಮಾಡ್ಕೊಂಡಿರ್ಬೇಕು, ಸೊ ಅಂತವ್ರನ್ನ ಕೂಡ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದಾದ್ಮೇಲೆ ಸಿಂಗರ್ಸ್ ನ ಸೆಲೆಕ್ಟ್ ಮಾಡ್ತಾರೆ, ಮತ್ತೆ ಸೀರಿಯಲ್ ಆಕ್ಟರ್ಸ್ ಗಳನ್ನ ಕೂಡ ಸೆಲೆಕ್ಟ್ ಮಾಡ್ತಾರೆ. ಬಟ್ ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಅಂತ ಕೂಡ ಅನಿಸ್ತಾ ಇದೆ. ಪ್ರತಿ ಸೀಸನ್ ಕೂಡ ಇದೆ ನೋಡಿ 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 ಜನ ಸ್ವಲ್ಪ ಬೇಜಾರ್ ಕೂಡ ಆಗಿರ್ತಾರೆ. ಮತ್ತೆ ಈ ಸಲ ಬೇರೆ ತರ ಅಂದ್ರೆ ಸ್ವಲ್ಪ ಚೇಂಜಸ್ ನ ಕೂಡ ಮಾಡ್ಕೊಬಹುದು. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಇದು ನಮ್ಗೆ ಅಫಿಷಿಯಲ್ ಆಗಿ ರಿವೀಲ್ ಆಗದೆ ಬಿಗ್ ಬಾಸ್ 13 ಯಾವಾಗ ಸ್ಟಾರ್ಟ್ ಆಗುತ್ತೆ ಸ್ಟೇಜ್ ಮೇಲೆ ಅದು ಅಫಿಷಿಯಲ್ ಆಗಿ ರಿವೀಲ್ ಕೂಡ ಮಾಡ್ತಾರೆ ಇಂಥವ್ರು ಬರ್ತಾ ಇದಾರೆ ಅಂತ. ಅಲ್ಲಿವರೆಗೆ ನಾವು ಪ್ರೆಡಿಕ್ಟ್ ಮಾಡ್ಬೋದು ಇಂಥರ ಬರ್ತಾರ ಅಂತ. ಆದ್ರೂ ಕೂಡ ನೋಡೋಣ. ಈಗ ತುಂಬಾ ನೇಮ್ಸ್ ಗಳು ಕೂಡ ಕೇಳಿ ಬರ್ತಾ ಇದಿಲ್ಲ, ಆ ಒಂದು ನೇಮ್ಸ್ ಅನ್ನ ಹಾಗೆ ಒಂದ್ಸಲಿ ಹೇಳ್ತೀನಿ. ನಿಮ್ ಪ್ರಕಾರ ಕೂಡ ಇವ್ರು ಬರ್ತಾರಾ ಇಲ್ವಾ ಅಂತ ಕಾಮೆಂಟ್ ಮಾಡ್ಬಿಡಿ. ಮೊದಲನೇದಾಗಿ ನಿನಾದ್ ಹರಿತ್ಸಾ, ಇವರು ಆಕ್ಟರ್ ಕೂಡ ಆಗಿದ್ರೆ ಮತ್ತೆ ಒಂದು ಒಳ್ಳೆ ಫ್ಯಾನ್ ಬಾಸ್ ಕೂಡ ಇದೆ. ಹಾಗಾಗಿ ಇವ್ರ ನೇಮ್ ಈ ಸಲ ಬಿಗ್ ಬಾಸ್ 13 ಕಂಟೆಸ್ಟೆಂಟ್ ಆಗಿ ಕೇಳಿ ಕೂಡ ಬರ್ತಾ ಇದೆ. ಅದಾದ್ಮೇಲೆ ಎರಡನೇದಾಗಿ ಸುಷ್ಮಾ ರಾವ್, ಇವರು ಆಂಕರ್ ಕೂಡ ಆಗಿದ್ದಾರೆ. ಮತ್ತೆ ಮೂರನೇದಾಗಿ ಪ್ರಿಯಾಂಕಾ, ಅಂದ್ರೆ ಮಹಾನಟಿ ಶೋ ಮೂಲಕ ಎಂಟ್ರಿ ಕೂಡ ಕೊಟ್ಟಿದ್ರು. ಹಾಗಾಗಿ ಇವ್ರ ನೇಮ್ ಕೂಡ ಈಗ ಕೇಳಿ ಬರ್ತಾ ಇದೆ ಬಿಗ್ ಬಾಸ್ 13 ಸೀಸನ್ ಕಂಟೆಸ್ಟೆಂಟ್ ಆಗಿ. ಇನ್ನ ಸೋಷಿಯಲ್ ಮೀಡಿಯಾದಿಂದ ವರುಣ್ ಆರಾಧ್ಯ ನೇಮ್ ಕೂಡ ಕೇಳಿ ಬರ್ತಿದೆ. ಮತ್ತೆ ಲಾಸ್ಟ್ ಇಯರ್ ಕೂಡ ಅಷ್ಟೇ ವರುಣ್ ಆರಾಧ್ಯ ಬರ್ತಾರೆ ಅಂತ ತುಂಬಾ ನೇಮ್ ಕೂಡ ಕೇಳಿ ಬರ್ತಿತ್ತು. ಆದ್ರೆ ಈ ಸಲ ಕೂಡ ಅಷ್ಟೇ ಮತ್ತೆ ಇವ್ರ ನೇಮ್ ಕೂಡ ಕೇಳಿ ಬರ್ತಿದೆ. ಅದ್ರ ಜೊತೆಗೆ ಸ್ಯಾಮ್ ಸಮೀರ್ಗೂ ಕೂಡ ಒಂದು ಒಳ್ಳೆ ಫ್ಯಾನ್ ಬೇಸ್ ಇರೋದ್ರಿಂದ ಸ್ಯಾಮ್ ಸಮೀರ್ ಕೂಡ ಬರ್ಬೋದು ಅಂತ ನ್ಯೂಸ್ ಕೂಡ ಕ್ರಿಯೇಟ್ ಆಗ್ತಿದೆ. ಅದಾದ್ಮೇಲೆ ಜೊತೆಗೆ SMR ನೇಮ್ ಕೂಡ ಕೇಳಿ ಬರ್ತಿದೆ. ಹಾಗಾಗಿ ಇವ್ರ 3 ಜನದಲ್ಲಿ ಯಾರಾದ್ರೂ ಒಬ್ಬರಿಗೆ ಚಾನ್ಸ್ ಕೊಡ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ. ಇನ್ನ ಸಿಂಗರ್ ಆಗಿ ಬಾಳ್ ಬೆಳಗುಂದಿ ನೇಮ್ ಕೂಡ ಕೇಳಿ ಬರ್ತಿದೆ. ಲಾಸ್ಟ್ ಸೀಸನ್ ಅಲ್ಲಿ ಕೂಡ ಅಷ್ಟೇ ಬಾಳ್ ಬೆಳಗುಂದಿ ಬರ್ಬೇಕು ಅಂತ ಒಂದು ಫ್ಯಾನ್ಸ್ ಗಳು ತುಂಬಾ ಜನ ಕೂಡ ಹೇಳಿದ್ರು. ಬಟ್ ಈ ಸಲ ಕೂಡ ಅಷ್ಟೇ ಮತ್ತೆ ಇವರ ನೇಮ್ ಕೇಳಿ ಬರ್ತಾ ಇದೆ. ಇನ್ನ ಕಾಮಿಡಿ ಬ್ಯಾಕ್ ಗ್ರೌಂಡ್ ಇಂದ ರಾಘವೇಂದ್ರ ನೇಮ್ ಅಂತೂ ತುಂಬಾ ಜೋರಾಗಿ ಕೇಳಿ ಬರ್ತಿದೆ. ಈ ಸಲ ಪಕ್ಕ ರಾಘವೇಂದ್ರ ಬಂದೇ ಬರ್ತಾರಂತ ಜನ ಅಂತೂ ಪ್ರೆಡಿಕ್ಟ್ ಮಾಡ್ತಾನೆ ಇದಾರೆ. ರಾಘವೇಂದ್ರ ಅವರಿಗೆ ಈ ಸಲ ಒಂದು ಚಾನ್ಸ್ ಕೊಡ್ಬೋದು ಅಂತ ನನಗೆ ಕೂಡ ಅನಿಸಿದೆ. ಇಷ್ಟು ನೇಮ್ಸ್ ಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಫ್ಯಾನ್ಸ್ ಗಳು ಪ್ರೆಡಿಕ್ಟ್ ಮಾಡಿರೋ ನೇಮ್ ಕೂಡ ಆಗಿದೆ. ಇದ್ರ ಜೊತೆ ಬೇರೆ ಬೇರೆ ನೇಮ್ ಕೂಡ ಕೇಳಿ ಬರ್ತಿದೆ. ರಂಗಣ್ಣ, ರಘು ಸರ್ ಕೂಡ ಅಷ್ಟೇ ಈ ಸಲ ಬಿಗ್ ಬಾಸ್ 13 ಕಂಟೆಸ್ಟೆಂಟ್ ಆಗಿ ಬರ್ತಾರಂತ ಕೂಡ ನ್ಯೂಸ್ ಗಳು ಕೂಡ ಇದೆ. ಸೊ ಇದರಲ್ಲಿ ಎಷ್ಟು ನೇಮ್ಸ್ ಗಳು ಕ್ವಾಲಿಫೈ ಆಗುತ್ತೆ ಏನೋ ಅಂತ ನನಗೂ ಕೂಡ ಗೊತ್ತಿಲ್ಲ. ಒಂದು ಅವರೇಜ್ ಮತ್ತೆ ಫ್ಯಾನ್ಸ್ ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಈಗ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಟ್ರೆಂಡ್ ಆಗ್ತಿರೋ ಪ್ರಕಾರ ಈ ನೇಮ್ ಗಳನ್ನ ಕೂಡ ಹೇಳಿದೀನಿ. ಮತ್ತೆ ನಿಮ್ ಪ್ರಕಾರ ಬೇರೆ ಬೇರೆ ಸ್ಟಾರ್ಸ್ ಗಳು ಯಾರ್ಯಾರು ಬರ್ಬೋದು, ಅದಾದ್ಮೇಲೆ ಪಬ್ಲಿಕ್ ಇಂದ ಈ ಸಲ ಬರ್ಬೋದು ಅಂತ ನ್ಯೂಸ್ ಗಳು ಕೂಡ ಇದೆ. ಪಬ್ಲಿಕ್ ಇಂದ ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಏನು ಅಂತ ಗೊತ್ತಿಲ್ಲ. ಒಬ್ರು ಇಲ್ಲ ಇಬ್ರನ್ನ ಪಬ್ಲಿಕ್ ಸೆಲೆಬ್ರಿಟೀಸ್ ಆಗಿ ಒಳಗೆ ಕರ್ಕೋಬಹುದು. ಸೊ ನಿಮ್ಗೆ ಅನ್ಸುತ್ತೆ ಈ ಸಲ ಪಬ್ಲಿಕ್ ಕೂಡ ಅವಕಾಶ ಕೊಡ್ತಾರಾ ಇಲ್ವಾ, ಹೇಗ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗೆ ಬಿಗ್ ಬಾಸ್ ಕಂಟೆಂಟ್ ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ನ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.